ನೇರವಾಗಿ ಸುದ್ದಿ ಮಾಡಿರೋದ್ರಿಂದ ಯೋಗೇಶ್ಗೆ ಸ್ವಲ್ಪ ಓಟ್ಗಳು ಜಾಸ್ತಿ ಆಗ್ಬೋದಾ ಅಥವಾ ಸರ್ ನಿಮ್ಮ ಒಂದು ನೇರಿನಲ್ಲಿ ವಿಚಾರ ಮಾಡ್ಕೊಂಡು ಬರೋದಕ್ಕೂ ಯೋಗೇಶ್ವರ್ಗೂ ಸಪೋರ್ಟ್ ಇದೆ. ಭವನದಲ್ಲಿ ಮಲ್ಲಂಗೆರೆ ಪ್ರಗತಿಯಲ್ಲಿ ಇರ್ತಕ್ಕಂಥ ಭವನನ್ನು ಕ್ಯಾನ್ಸಲ್ ಮಾಡೋದು ಯಾಕೆ ಅಭಿವೃದ್ಧಿ ಮಾಡಕ್ ಆಗ್ತಿರ್ಲಿಲ್ವಾ ಸ್ವಾಮಿ ನೀವು? ಹತಾಶೆಯಿಂದ ನಮ್ಮ ಹತ್ರ ಮಾತಾಡಿದ್ರು, ಮೀಡಿಯಾ ಮುಂದೆ ಮಾತಾಡಿದ್ರು. ಸೊ ಈ ತರ ಧಮಕಿ ಹಾಕುವಂತವ್ರಿಗೆ ನೀವು ಇದ್ದಿದ್ದ ದುಡ್ಡನ್ನ ವಾಪಸ್ ಹಾಕೊಂಡ್ಮೇಲೆ ನಿಮ್ನ ಯಾರು ಉಳಿಸ್ಕೋತಾರೆ ಸ್ವಾಮಿ ಕುಮಾರಸ್ವಾಮಿ ಅವರೇ? ಈ ಮಾತನ್ನ ನಾನು ಗಂಟಾಕೋಶವಾಗಿ ನಾನು ಹೇಳ್ತೀನಿ. ಇವತ್ತು ಕ್ಯಾನ್ಸಲ್ ಮಾಡಿರೋರು ನೀವೇ, ಈಗ ನಾವು ಮಾಡ್ಕೊಡ್ತೀವಿ ಅನ್ನೋರು ನೀವೇ. ಯೋಗೇಶ್ವರ್ ಅವರು ಪಕ್ಷಕ್ಕೆ ಸೇರಿರಲೇ ಇಲ್ಲ. ಆ ದಿನ ನಾನು ಮಾತಾಡಿದ್ದನ್ನು ಒಂದು 3 ದಿವಸಕ್ಕೇ ಒಂದು ಪಕ್ಷದ ಸೇರ್ಪಡೆ ಅಂತ ಆಗುವಂಥ ವಿಚಾರ ಬಂತು. ನಾನು ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರೆ ಶ್ರೀ ಯೋಗೇಶ್ವರ ಸಾಹೇಬರು 10 ಕೋಟಿ ಖರ್ಚು ಮಾಡೋ ಬದಲು 2 ಕೋಟಿನೇ ಖರ್ಚು ಮಾಡ್ಕೊಂಡ್ರೆ ಸಾಕು ಗೆಲ್ಲಬಹುದು ಅನ್ನೋ ವಿಚಾರಗಳು ಕೂಡ ನಾನು ಹೇಳಿದೆ. ಅದೇ ಪ್ರಕಾರವಾಗಿ ಇವತ್ತೊಂದು ದಿವಸ ಹಲವಾರು ಒಂದು ತಾಲೂಕಿನ ಏನು ಹಳ್ಳಿನಲ್ಲೂ ಕೂಡ ತಾವು ವಿಚಾರಣೆ ಮಾಡಿ ಸುತ್ತಿ ಹಳ್ಳಿಯಲ್ಲಿ ಪ್ರತಿಯೊಂದು ಅಮಾಯಕರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಹಲವಾರು ಮತ್ತು ಏಜ್ ಆಗಿರೋ ಎಲ್ಲ ಥರದಲ್ಲೂ ಕೂಡ ನೀವು ಪ್ರತಿ ಹಳ್ಳಿನಲ್ಲೂ ಕೂಡ ಹೋಗಿ ಅವರ ಮತದ ವಿಚಾರಗಳನ್ನು ಯಾರ ಕಡೆ ಏನು ಮಾಡ್ತಾರೆ, ಹೆಂಗೆ ಮಾಡ್ಬೋದು, ಇವ್ರು ಬಂದ್ರೇನು ಅವ್ರು ಬಂದ್ರೇನು ಯಾರ ಪರನೂ ವಿಚಾರ ಮಾಡಿದಂಥ ವಿಚಾರಗಳು ಬಂದಿಲ್ಲ. ಆದರೆ ನೀವು ಮತದಾರಗಳನ್ನ ಮನವೊಲಿಸಿ ಯಾವ ರೀತಿ ಏನಾಗ್ಬೋದು ಈ ತಾಲೂಕಿನಲ್ಲಿ ಅಂತೇಳಿ ಆ ಮಟ್ಟಕ್ಕೆ ತಾವು ಒಂದನ್ನು ಗುರಿನ ಸಾಧಿಸ್ತಕ್ಕಂಥ ವಿಚಾರ ಮೊದಲನೇ ನಾನು ರೈಟ್ ನ್ಯೂಸ್ಗೆ ಅಂತ ಇದು ಚಾನಲ್ಗೆ ನಾನು ಮೊದಲನೇ ಕೃತಜ್ಞತೆಯನ್ನು ಈ ತಾಲೂಕಿನಿಂದ ನಾವು ನೇರವಾಗಿ ಸುದ್ದಿ ಮಾಡಿರೋದ್ರಿಂದ ಯೋಗೇಶ್ಗೆ ಸ್ವಲ್ಪ ಓಟ್ಗಳು ಜಾಸ್ತಿ ಆಗ್ಬೋದಾ? ಸರ್ ನಿಮ್ಮ ಒಂದು ನೇರಿನಲ್ಲಿ ವಿಚಾರ ಮಾಡ್ಕೊಂಡು ಬರೋದಕ್ಕೂ ಯೋಗೇಶ್ವರ್ಗೂ ಸಪೋರ್ಟ್ ಇದೆ ಫುಲ್. ಜೊತೆಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸುರೇಶ್ ಸಾಹೇಬ್ರು ಇರ್ಬೋದು, ಮತ್ತು ಇಲ್ಲಿ ನಮ್ಮ ತಾಲೂಕಿನ ಲೋಕಲ್ ಇರ್ತಕ್ಕ ಮತ್ತು ನಮ್ಮ ಮಾಜಿ ಸಂಸತ್ ಸದಸ್ಯರು ಹಾಗೂ ಏನು CP ಯೋಗೇಶ್ವರ್ ಮಾಡಿದಂಥ ಒಂದು ಕೆಲಸ, ಈ ತಾಲೂಕಿನ ಮಗ, ಈ ತಾಲೂಕಿನ ಒಂದು ನಮ್ಮ ಮನೆಯ ಮಗ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ಈ ತಾಲೂಕಿನ ಜನ ಇಟ್ಕೊಂಡು ಇವತ್ತಿನ ದಿನ ಆ ಒಂದು ಜೈಬೇರಿನ ಭಾಸಿರ್ತಾರೆ ಈ ತಾಲೂಕಿನಲ್ಲಿ ಅಂತೇಳಿ ನನಗೆ ಈ ತಾಲೂಕಿನ ಜನಕ್ಕೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಒಂದು ಏನು ರೈಟು ಮತ್ತು ನ್ಯೂಸ್ ಏನಿದೆ, ತಾವು ಮನೆಗೂ ಹೋಗಿ ಹಳ್ಳಿಗೂ ಹೋಗಿ ಈ ಒಂದು ಪ್ರಚಾರವನ್ನು ಕೊಟ್ಟು ಎಲ್ಲ ಮತದಾರಗಳು ಕೂಡ ನೀವು ಅದನ್ನು ಒಂದು ಪ್ರಶ್ನೆಗಳನ್ನು ಮಾಡಿ ಅವರಿಂದ ನೀವು ಮಾಹಿತಿ ತಗೊಂಡು ಈ ರೀತಿಯಲ್ಲೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ತಾವು ಒಂದು ಇದರಲ್ಲಿ ಬಂದಂಥ ಸುಮಾರು ಜನಗಳು ನೋಡಿದ್ದಾರೆ. ಎಲ್ಲ ಒಂದು 3-4 ಸಾವಿರ ಜನ, 5,000 ಜನ, 6,000 ಜನ ಎಲ್ಲರೂ ಕೂಡ ನೋಡಿದ್ದಾರೆ. ಅದಕ್ಕೆ ಜನಗಳು ಅರಿವು ಎತ್ಕೊಂಡು ಒಂದು ಈ ಮಟ್ಟದಲ್ಲಿ ನಮ್ಮ ತಾಲೂಕಿನ ಮನುಷ್ಯನ ನಾವು ಉಳಿಸ್ಕೋಬೇಕು, CP ಯೋಗೇಶ್ವರ್ ನಮ್ಮನೆ ಮಗ, ನಮ್ಮ ತಾಲೂಕಿನ ಮಗ ಅನ್ನೋ ಒಂದು ದೃಷ್ಟಿಯಿಂದ ಅವರು ಮಾಡಿದ ಒಂದು ಕೆಲಸ ಕಾರ್ಯಗಳು, ಕೆರೆಕಟ್ಟೆಗಳು ನೀರು ತುಂಬಿರ್ತಕ್ಕಂಥ ಇರ್ಬೋದು, ಹಲವಾರು ಕೆಲಸಗಳು ಈಗ ಕೋಲ್ಟ್ ಆಗಿರ್ತಕ್ಕಂಥದ್ದು ಇರ್ಬೋದು, ಬಸ್ ಸ್ಟ್ಯಾಂಡ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಂಬೇಡ್ಕರ್ ಭವನ ಮಾಡಿರ್ತಕ್ಕಂಥದ್ದು ಇರ್ಬೋದು, ಹಲವಾರು ಯೋಜನೆ ಪರಗಳನ್ನ ಕೆಲಸಗಳು ಮಾಡಿರ್ತಕ್ಕಂಥ ಒಂದು ಈ ತಾಲೂಕಿನ ಮಗನಿಗೆ ಚನ್ನಪಟ್ಟಣ ತಾಲೂಕಿನ ಜನ ಕೈ ಬಿಡಲಿಲ್ಲ, ಕೈ ಹಿಡ್ಕೊಂಡ್ರು. ಒಂದು ದೊಡ್ಡದ ಆಲದ ಮರ ಇವತ್ತು ಈ ತಾಲೂಕಿಗೆ ಹುಟ್ಟಾಕುವಂತ ಉಣಿತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಇಲ್ಲಿ ಯೋಗೇಶ್ವರ ಸ್ವಲ್ಪ ಕಿಲ್ಲಾಡಿ ಇರ್ಬೋದಾ ಅಂತ, ಯಾಕೆಂದರೆ ಎಲೆಕ್ಷನ್ ವೋಟ್ ಆದ ನೆಕ್ಸ್ಟ್ ಡೇಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಬೇಸರ ಇರುತ್ತೆ, ನಾವೆಲ್ಲೋ ಒಂದು ಕಡೆ ಸೋತ್ಬಿಟ್ಟಿದ್ದೀವೇನೋ ಅನ್ನೋಂಥ ಅನುಮಾನ ಕೂಡ ಅವ್ರಿಗೆ ಆಗುತ್ತೆ. ಬಟ್ ಆ ಮುಖದ ಹಿಂದೆ ಗೆಲುವಿನ ಸಂತಸ ಇತ್ತು ಅನ್ನೋದು ಇವಾಗ ಕೂಡ ಗೊತ್ತಾಗ್ತದೆ ಸರ್. ಅಲ್ಲಿ ಏನಾಗುತ್ತೆ ಅಂದರೆ CP ಯೋಗೇಶ್ವರ ಏನು ಅಂತ ಏನು ಇದನ್ನು ಕಳಿಬೇಡಿ, ಅವರು ಚಾಣಕ್ಯವರು ಕಿಲಾಡಿನೇ. ಆದರೆ ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದರೆ, ಇಲ್ಲಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿ ಆದಂಥವರು ಮತ್ತು ಅವರು ಬಂದು ಇಲ್ಲಿ ಒಂದು ಸಂದೇಶನ ಕೊಟ್ಟು ಹೀಗೆಲ್ಲ ಮಾಡಿ ನಮ್ಮ ಒಂದು ಸಮುದಾಯದ ಓಟುಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆ ಕಡೆ ಒಲವಾಗುತ್ತೆ ಹೋಗಿರಬಹುದು ಅನ್ನೋ ದೃಷ್ಟಿಯಿಂದ, ಮತ್ತು ಜಮೀರ್ ಅಹಮದ್ ಅವರು ಆ ಥರ ಸ್ವಲ್ಪ ಮಾತನ್ನ ಇದು ಕೊಟ್ಟಿದ್ರು, ಅದಕ್ಕೆ ಸ್ವಲ್ಪ ಹಿಂಗೆಲ್ಲ ಏಟಾಗಿರ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದು ಜಮೀರ್ ಅಹಮದ್ ಮಾತಾಡಿರ್ತಕ್ಕಂಥ ವಿಚಾರಗಳು ಏನೂ ಕೂಡ ಅದು ಅಷ್ಟಾಗಿ ವರ್ಕೌಟ್ ಆಗಿಲ್ಲ. ಅದು ಎಲ್ಲ ರಾಜಕಾರಣಿಗಳು ಅವರು ಇವ್ರ ಮೇಲೆ ಮಾತಾಡೋದು, ಅವ್ರು ಇವ್ರ ಮೇಲೆ ಅವ್ರು ಮಾತಾಡೋದು ಅದು ಸಹಜ. ಆದರೆ ಇವತ್ತಿನ ತಾಲೂಕಿನ ಜನ ಎಲ್ಲರೂ ಕೂಡ ಈ ತಾಲೂಕಿನ ಜನ ಇವತ್ತು ಓಟ್ ಹಾಕಿರ್ಬೋದು, ಓಟ್ ಹಾಕ್ದೇ ಇರ್ಬೋದು, ಎಲ್ಲರೂ ಕೂಡ ಈ ತಾಲೂಕಿಗೆ ಒಂದು ಶಾಸಕನ ಮಾಡ್ಕೊಂಡು ನಮ್ಮನೆ ಮಗ ಮತ್ತು ನಮ್ಮನೆ ತಾಲೂಕಿನ ಮಗ ಅಂತೇಳಿ ಉಳಿಸ್ಕೊಂಡಿರೋದು ಭಾಳ ಅದ್ದೂರಿಯಾದ ಒಂದು ಸಂಭ್ರಮದ ದಿನ ಅಂತೇಳಿ ನಾನು ಈ ತಾಲೂಕಿನ ಜನಕ್ಕೆ ಒಂದು ಸೆಟ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ನಾನು ಮಾತಾಡ್ತಾ ಯಾರೊಬ್ಬರು ಸ್ವಲ್ಪ ನಮಗೆ ಧಮಕಿ ಹಾಕೋ ರೀತಿಯಲ್ಲಿ ಮಾತಾಡಿದ್ರು ಸರ್. ನಾವು ಪಕ್ಷಾತೀತವಾಗಿ ಎಲ್ಲ ಕಡೆಯನ್ನು ಸುದ್ದಿ ಮಾಡಿದಾಗ ಪಾಪ ಅವ್ರು ನಿಖಿಲ್ ಕುಮಾರಸ್ವಾಮಿ ಕಡೆಯವರು ಅಂತ ಅನ್ಸುತ್ತೆ, ಯಾರೋ ಹತಾಶೆಯಿಂದ ನಮ್ಮ ಹತ್ರ ಮಾತಾಡಿದ್ರು, ಮೀಡಿಯಾ ಮುಂದೆ ಮಾತಾಡಿದ್ರು. ಸೊ ಈ ಥರ ಧಮಕಿ ಹಾಕುವಂಥವ್ರಿಗೆ ಸರ್ ಅದು ಒಂದು ಯಾವುದೇ ಮಾಧ್ಯಮ ಅಲ್ಲಲ್ಲ, ಯಾವುದೇ ಮಾಧ್ಯಮದವರಾಗಲಿ ಅವರ ಮೇಲೆ ಧಮಕಿ ಹಾಕೋದೇ ಆಗಲಿ, ಅವರ ಮೇಲೆ ಒಂದು ದೊಡ್ಡ ಒಂದು ಅವಶ್ಯಕ ಶಬ್ದಗಳಿಂದ ಬೈಯೋದೇ ಆಗಲಿ, ವಿಚಾರ ಮಾಡೋದು ಭಾಳ ತಪ್ಪು. ಅದು ಕಾನೂನಿನಲ್ಲಿ ಭಾಳಷ್ಟು ಇದಿದೆ.
ಅದನ್ನು ತಾವು ಯೋಚನೆ ಮಾಡಿ ಮತ್ತು ಮಾಧ್ಯಮದವರಿಗೆ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದು ನನ್ನ ಒಂದು ಇದು. ಈಗ ನಾನೇ ಹೇಳ್ತೀನಿ, ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ನಮ್ಮ ತಾಲೂಕಿನಲ್ಲೇ ಗೆದ್ದಿ. ನನ್ನ ಗ್ರಾಮದಲ್ಲಿ ಹಲವಾರು, ನಾನು ಒಬ್ಬ ಕರ್ನಾಟಕ ರಾಜ್ಯ ಆದಿಜಾಂಬ ಚನ್ನಪಟ್ಟಣ ತಾಲೂಕದ್ದು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ. ನಮ್ಮ ಊರಿಗೆ ಕುಮಾರಸ್ವಾಮಿ ಓಟ್ ಕೇಳಕ್ಕೆ ಹೋಗ್ತಾರೆ, ರೂಟ್ಗೆ ಓಟ್ ಕೇಳಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ಊರಿನವರೆಲ್ಲ ಸುತ್ಕೋತಾರೆ ಕುಮಾರಸ್ವಾಮಿ ಅವ್ರ ಹತ್ರ. ಈ ನಮ್ಮ ನೋಡಿ ಸ್ವಾಮಿ ನಮ್ಮ ಭವನ ಹಿಂಗೆ ಆಗ್ಬಿಟ್ಟಿದೆ, ಈಗ ಏನು ಮಾಡಬೇಕು ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಹೌದಾ ನನಗೆ ಇದುವರೆಗೂ ಏನು ಗೊತ್ತಿರಲಿಲ್ಲ, ಹಂಗಾಗಿದ್ಮೇಲೆ ನಾನು ಭವನದ ವಿಚಾರ ನಾನು ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಕೂಡ ಅವರಿಂದ ಲೆಟ್ರ್ ತೆಗಿಸಿದ್ದೀನಿ. ಅದು ಏನು ಕೊಟ್ಟು ಅಂತ ಆ ಲೆಟ್ರನ್ನು ಕೂಡ ನಾನು ಈಗ ಪ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಹಿಂದೆ ಲೆಟ್ರ್ ಕೊಟ್ಟಿರೋದು ನಂಗೆ ಭವನ ಏನಾಗಿದೆ ಅಂತ. ನಾನು ತಾಲೂಕು ಅಧ್ಯಕ್ಷ, ಕರ್ನಾಟಕ ರಾಜ್ಯ ಆದಿಜಾಂಬ ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಆದಮೇಲೆ ಮಲ್ಲಮ್ಮಗೆರೆಗೆ 10 ಲಕ್ಷ ರೂಪಾಯಿ, ಮತ್ತು ದೊಡ್ಡನಹಳ್ಳಿಗೆ ಇದು ಅನೂರಿಗೆ 10 ಲಕ್ಷ ರೂಪಾಯಿ, ಸಿಂಗಲಾಜಿಪುರ ಅನೂರು ಅಂತ ಇದೆ, ಬಾಚಹಳ್ಳಿ ದೊಡ್ಡಿ ಅಂತ ಇದು ಕೋಡಂಬಳ್ಳಿ ಹತ್ರ ಬಾಚಹಳ್ಳಿ ಅಂತ ಅಲ್ಲಿಗೆ 10 ಲಕ್ಷ ರೂಪಾಯಿ, ಮಳವಳ್ಳಿಗೆ 20 ಲಕ್ಷ ರೂಪಾಯಿ, ಮತ್ತು ಹನುಮಪುರ ದೊಡ್ಡಿಗೆ 10 ಲಕ್ಷ ರೂಪಾಯಿ, ಇಷ್ಟು ಮತ್ತು ಚನ್ನಪಟ್ಟಣ ಟೌನ್ಗೆ 1 ಕೋಟಿ ರೂಪಾಯಿ. ಇದೇ ಯೋಗೇಶ್ವರ CP ಯೋಗೇಶ್ವರ ಅವರು MLA ಆಗಿದ್ದರು. ಆ ಸಂದರ್ಭದಲ್ಲಿ ಒಟ್ಟು ಇಷ್ಟನ್ನ ಮಾಡ್ಕೊಂಡಿದ್ದಂಥದ್ದು ಅದೇ ಭವನನ ನಮ್ಮ ಇವರು ಯಾರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಯಾವ್ಯಾವ ಭವನಗಳು ಯಾವ ಹಂತದಲ್ಲಿ ಲಿಸ್ಟ್ ಕೊಡಿ ಅಂತ ಕೇಳಿದಾಗ ಅಷ್ಟು ಭವನದಲ್ಲಿ ಮಲ್ಲಮ್ಮಗೆರೆ ಪ್ರಗತಿಯಲ್ಲಿ ಇರ್ತಕ್ಕಂಥ ಭವನನ್ನು ಕ್ಯಾನ್ಸಲ್ ಮಾಡೋದು. ಯಾಕೆ ಅಭಿವೃದ್ಧಿ ಮಾಡೋಕ್ಕಾಗ್ತಿರ್ಲಿಲ್ವ ಸ್ವಾಮಿ ನೀವು ಅಭಿವೃದ್ಧಿ ಮಾಡೋಕ್ಕಾಗ್ತಿರ್ಲಿಲ್ವ? ನಮ್ಮೂರಿಗೆ ಬಂದು ಓಟ್ ಕೇಳಕ್ಕೆ ಹೇಳ್ತೀರಲ್ಲ, ನನಗೆ ಗೊತ್ತಾಗ್ಲಿಲ್ವಲ್ಲ, ನನಗೆ ಗೊತ್ತಿದ್ರೆ 3 ತಿಂಗಳು ಎಲ್ಲ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತೀರಲ್ಲ, ಇದು ಯಾವ ನ್ಯಾಯ? ಬಾಚಹಳ್ಳಿ ದೊಡ್ಡಿನ ವಾಪಸ್ ತಗೊಂಡು ದುಡ್ಡು ತಗೊಂಡು ಹೋಗ್ತಾರಲ್ಲ, ಅದಕ್ಕೆ ನೀವು ಸೈಟ್ ಕೊಡ್ಸೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಮಾಡೋಕ್ಕಾಗ್ತಿರ್ಲಿಲ್ವಾ ಭವನದ? ಅನೂರ್ದು ಸಿಂಗಾಜಿಪುರ ಅನೂರ್ದನ್ನು ಅದಕ್ಕೆ ನಿವೇಶನ ಇಲ್ಲ ಅಂತ ತಹಶೀಲ್ಗಾರ ಹೇಳಿ ಕೊಡಿಸಿ ಸ್ವಾಮಿ ಮೊದಲು ಅದು ಭವನ ಕಟ್ಸಕ್ಕೆ ಮಾಡಿ ಅಂದರೆ ಅದು ಕೊಡೋಕ್ಕಾಗ್ತಿರ್ಲಿಲ್ಲ. ಚನ್ನಪಟ್ಟಣ ಟೌನ್ಗೆ 1 ಕೋಟಿ ಇತ್ತಲ್ಲ ಸ್ವಾಮಿ, ಜಗಜೀವನ ಭವನದು, ಅದನ್ನ ವಾಪಸ್ ತಗೊಂಡ್ರಿ ಸ್ವಾಮಿ. ಇವೆಲ್ಲ ನೀವು ಅಭಿವೃದ್ಧಿ ಮಾಡ್ಬೇಕಂತ ತಾನೇ ಬಂದಿದ್ದಿತ್ತು. ನೀವು ಇದ್ದಿದ್ದ ದುಡ್ಡನ್ನ ವಾಪಸ್ ತಗೊಂಡ್ಮೇಲೆ ನಿಮ್ನ ಯಾರು ಉಳಿಸ್ಕೋತಾರೆ ಸ್ವಾಮಿ ಕುಮಾರಸ್ವಾಮಿ ಅವರೇ? ಈ ಮಾತನ್ನ ನಾನು ಗಂಟಾಕೋಶವಾಗಿ ನಾನು ಹೇಳ್ತೀನಿ. ಇವತ್ತು ಕ್ಯಾನ್ಸಲ್ ಮಾಡಿರೋರು ನೀವೇ, ಈಗ ನಾವು ಮಾಡ್ಕೊಡ್ತೀವಿ ಅನ್ನೋರು ನೀವೇ. ಇದಕ್ಕೆ ನಮಗೆ ಯಾಕೆಂದ್ರೆ ನಾವು ಗೆದ್ದಿರ್ಬೋದು, ಸೋತು ಗೆಲುವು ಎದ್ದೇ ಇರ್ತದೆ. ಯಾರು ಗೆದ್ರು ಒಂದ, ಈಗ ಅವರೇ ಗೆದ್ಬಿಟ್ಟಿದ್ದಾರೆ, ನಾವು ಸಪ್ಪಗೆ ಮಾಡ್ಕೊಡ್ಬೇಕಾಯ್ತು ಮಕ್ಕ. ಅದು ನಾವೇನು ಅದಲ್ಲ. ಇದು ಯಾರೇ ಗೆಲ್ಲಿ ಈ ತಾಲೂಕಿನ ಒಂದು ಸಾಧನೆ ಅನ್ನೋ ಮಾತ್ರ ನಾನು ಹೇಳ್ತೀನಿ. ಸೊ ಹಾಗೆ ಫೈನಲ್ ಆಗಿ ನಾನು ಇವತ್ತಿನ ರೈಟ್ ನ್ಯೂಸ್ ಸುದ್ದಿಗಳನ್ನ ಇವತ್ತು ಮುಗಿಸ್ತಾ ಇದ್ವಿ. ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ಸೋತ್ರು ಅನ್ನೋ ಹತಾಶೆ ಇರುತ್ತೆ, ಗೆದ್ರು ಅನ್ನೋ ಸಂಭ್ರಮ ಇದ್ದೇ ಇರುತ್ತೆ. ಇವತ್ತು ಸೋತವನು ನಾಳೆ ಗೆದ್ದೇ ಗೆಲ್ತಾನೆ, ನಾಳೆ ಗೆದ್ದವನು ನಾಡಿದ್ದು ಸೋಲ್ಬೋದು. ಎರಡೂ ಕೂಡ ನಡೀತಾನೆ ಇರುತ್ತೆ. ಹಾಗಂತ ಯಾರು ಬೆಟ್ಟಿಂಗ್ ಕಟ್ಕೊಂಡಿರ್ತಾರೋ, ಯಾರು ಹಣ ಹೋಗಿರುತ್ತೋ, ಆ ಹತಾಶೆಯಲ್ಲಿ ನಮ್ಮ ಮೇಲೆ ಧಮಕಿ ಹಾಕೋ ರೀತಿಯಲ್ಲಿ, ಹಲ್ಲೆ ಮಾಡೋ ರೀತಿಯಲ್ಲಿ ಮಾತಾಡಿದ್ದು ಕೂಡ ಪರವಾಗಿಲ್ಲ, ತೊಂದರೆ ಇಲ್ಲ. ಏಕೆಂದರೆ ಈ ಸಮಾಜಕ್ಕೆ ಬಂದಮೇಲೆ ಇವೆಲ್ಲನೂ ಕೂಡ ನಾವು ಅನುಭವಿಸಿದ್ವಿ. ಪಕ್ಷಾತೀತವಾಗಿ ಕೆಲಸ ಮಾಡಿದಾಗ, ಇವತ್ತೇನೋ ಒಂದು ಕಾಂಗ್ರೆಸ್ ಅವ್ರ ಪಕ್ಷ ಸುದ್ದಿ ಮಾಡಿಬಿಟ್ರೆ DK ಅವರ ಪರವಾನ ಅಂತ ಹೇಳ್ತೀರಿ. ಅದೇ JDS ಅವ್ರದ್ದು ಏನಾದರೂ ಮಾತಾಡಿಸ್ಬಿಟ್ರೆ ಅವಾಗ ಕುಮಾರಸ್ವಾಮಿ ಪರ ಅಂತ ನೀವು ಹೇಳ್ತೀರಾ? ಈ ಥರದ್ದು 3 ಪಕ್ಷದವರಲ್ಲ, ಯಾವುದೇ ಪಕ್ಷದವರಾಗಿದ್ವು, ಪಬ್ಲಿಕ್ಗೋಸ್ಕರ ಇದುವರೆಗೆ ಕೆಲಸ ಮಾಡಿದ್ದೀವಿ ಇಷ್ಟೇ. ಬಟ್ ಇವತ್ತು ಸೋತಿದ್ರೆ ನಾಳೆ ಗೆದ್ದೇ ಗೆಲ್ತಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಕ್ಷೇತ್ರ ಮತ್ತು ಚನ್ನಪಟ್ಟಣದಲ್ಲೇ ಇರ್ತೀನಿ ಅನ್ನೋದೇ ಆದರೆ, ಇಲ್ಲೇ ಗೆಲ್ಲಬೇಕು ಅನ್ನೋದಾದರೆ, ಇಲ್ಲೇ ಓಡಾಡಿದ್ರೆ ಉತ್ತಮೇನೋ ಅಂತ ಅನಿಸುತ್ತೆ. ಫ್ಯೂಚರ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಲಾಗ್ತಿತ್ತು. ಬಟ್ ಆದರೂ ಕೂಡ ಏನು ಕಡಿಮೆ ಆಗಲ್ಲ. ಈ ಒಂದು ಸೋಲಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಜೋಶ್ ಏನು ಕಮ್ಮಿ ಆಗಲ್ಲ. ನೆಕ್ಸ್ಟು ಗೆಲುವಿಗೆ ಅವರು ರೆಡಿ ಆಗ್ತಾರೆ. ಇವತ್ತು ಗೆದ್ದಿರ್ಬೋದು ಯೋಗೀಶ್ವರು, ಸೊ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಸೋಲುಗಳು ಎರಡನ್ನೂ ಕೂಡ ಸ್ವೀಕರಿಸೋಣ. ಗೆದ್ದವರು ತುಂಬ ಸಂಭ್ರಮ, ಅದು ಆ ಒಂದು ವಿಷಯದಲ್ಲಿ ಸೋತಿರೋನ ಹೀಯಾಳಿಸೋದು ಬೇಡ. ಅವ್ರು ಮೊದಲೇ ದುಃಖದಲ್ಲಿದ್ದರೆ ಬಿಟ್ಬಿಡೋಣ ಅವರು. ಓಕೆ, ಅವ್ರಿಗೂ ಒಂದು ಕಾಲ ಬರುತ್ತೆ. ಎನಿವೇಸ್, ಇಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ, ನಮಸ್ಕಾರ. ಇದು ರೈಟ್ ನ್ಯೂಸ್.